that too without saying, talking or anything. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫ್ರೆಂಡ್ ಮುಜಿನಾ. ಹಾಯ್. ಇವತ್ತು ನಾವು ಬುಲ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಬಸವನಗುಡಿ ಹತ್ರ. ಇವತ್ತು ಕಡಲೆಕಾಯಿ ಪರ್ಷೆ ಉಂಟು. ಸೊ ಬನ್ನಿ, ನಿಮಗೂ ತೋರಿಸ್ತೀವಿ. ನಮ್ಮ ಪಿ ಜಿಯಿಂದ ನಾವು ಬಸವನಗುಡಿ ಟೆಂಪಲ್ಗೆ ಹೋಗಬೇಕಾದ್ರೆ 3 ಥರದ ಟ್ರಾನ್ಸ್ಪೋರ್ಟ್ ಇಟ್ಕೊಂಡು ಹೋದ್ವಿ. ಅಂದರೆ ಫಸ್ಟಿಗೆ ನಾವು ಬಸ್ಸಲ್ಲಿ ಹೋದ್ವಿ, ಆಮೇಲೆ ಮೆಟ್ರೋದಲ್ಲಿ ಹೋದ್ವಿ, ಆಮೇಲೆ ಆಟೋ ಮಾಡ್ಕೊಂಡು ಹೋದ್ವಿ. ಸೊ ನಮಗೆ ಸ್ವಲ್ಪ ದೂರ ಆಗುತ್ತೆ, 1.5 hour ಆಗುತ್ತೆ ಆ್ಯಕ್ಚುಲಿ. ಬಟ್ ಟ್ರಾಫಿಕ್ ಇಲ್ಲದಿದ್ದರೆ 1 hour ಆಗುತ್ತೆ. ತುಂಬ ವರ್ಷಗಳ ನಂತರ ನಾನು ಮೆಟ್ರೋನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಫಸ್ಟಿಗೆ ಬ್ಯಾಂಗ್ಳೂರು ಬರಬೇಕಾದ್ರೆ ಮೆಟ್ರೋಲ್ಲೇ ಹೋಗ್ತಿದ್ದೆ. ಇವಾಗ ಹೀಗೆ ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು. ಸೊ ಮೆಟ್ರೋದಲ್ಲಿ ಒಂದು 1/2 hour ಆಗಿ ತುಂಬ ನೋಡಿ ಲೇನ್ ಚೇಂಜ್ ಮಾಡಲಿಕ್ಕಿತ್ತು, ತುಂಬ ರಶ್ ಇತ್ತು. ಅದಾದಮೇಲೆ ನಾವು ಕೇಳ್ಕೊಂಡು ಹೋದ್ವಿ. ಅಂದರೆ ನಮಗೆ ಎಲ್ಲಿ ಎಕ್ಸಿಟ್ ಅಂತ ಎಕ್ಸಾಕ್ಟ್ಲಿ ಗೊತ್ತಾಗ್ತಿರ್ಲಿಲ್ಲ. ಸೊ ಅಷ್ಟೇ. ಈ ಕಡಲೆಕಾಯಿ ಪರ್ಷೆ ಅಂದರೆ ಎವ್ರಿ ಇಯರ್ ಕಾರ್ತಿಕ ಮಾಸದ ಸೋಮವಾರದಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆನೂ ಆಗುತ್ತಂತೆ. ನಾವು ಲಾಸ್ಟಿಗೆ ಡ್ರೈವರ್ ಹತ್ರ ಕೇಳಿದ್ವಿ, ಆಟೋ ಡ್ರೈವರ್ ಹತ್ರ. ಅವ್ರು ಡಿಟೇಲಾಗಿ ಹೇಳಿದ್ದಾರೆ. ಬಟ್ ಏನಂದರೆ ಈ ಕಾರ್ತಿಕ ಮಾಸದಲ್ಲಿಯೇ ಯಾಕೆ ಮಾಡೋದು ಅಂದರೆ, ಅವ್ರದ್ದು ಫಸ್ಟ್ ಕಾಪ್ಸ್ ಅಂದರೆ ನಮ್ಮದು ಬೆಳೆದಂತಹ ಕಡಲೆಕಾಯಿಯನ್ನು ಫಸ್ಟಿಗೆ ಅವರು ದೇವರಿಗೆ ಅರ್ಪಿಸುವಾಗ ನಮಗೆ ಸಹ ಸೇಲ್ ಮಾಡ್ತಾರೆ ಅಂತ ಹಾಗೆ ಹೇಳ್ತಾರೆ. ಸೊ ಇದು ಮೊನ್ನೆ ಆಲ್ಮೋಸ್ಟ್ 2 days ಆಲ್ರೆಡಿ ಆಗಿದೆ ಬಂದು ಸ್ಟಾರ್ಟ್ ಆಗಿ. ಬಟ್ ನಾವು ಮಂಡೇ ಹೋಗಿದ್ವಿ, ನಮಗೆ ಗೊತ್ತಿರಲಿಲ್ಲ ಇದು ಮೇಯ್ನ್ ಮಂಡೇ ಅಂತ. ಬಟ್ ಇಷ್ಟೊಂದು ರಶ್ ಇತ್ತು ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವೀಕ್ ಡೇ ಅಲ್ವಾ, ಸ್ವಲ್ಪ ಕಮ್ಮಿ ರಶ್ ಇರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ನಮಗೆ ಆಟೋ ಡ್ರೈವರ್ ಹೇಳಿದರು ಸಂಡೇ ಸ್ವಲ್ಪ ಜಾಸ್ತಿ, ವೀಕೆಂಡ್ ಸ್ವಲ್ಪ ಜಾಸ್ತಿ, ಪ್ಲಸ್ ಮಂಡೇ ಕೂಡ ಸ್ವಲ್ಪ ಜಾಸ್ತಿ, ನೆಕ್ಸ್ಟ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ. ಸೊ ನೋಡ್ತಿರ್ಬೋದು, ಇಲ್ಲಿ ಎಲ್ಲ ಕಿವಿದ್ದು ಆಮೇಲೆ ಎಲ್ಲ ಡ್ರೆಸ್ ಐಟಮ್ಸ್ ಆಗಿರ್ಬೋದು, ಎಲ್ಲ ಶಾಪಿಂಗಿಗೆ ಎಲ್ಲ ಸಿಗುತ್ತೆ. ಬಟ್ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಎಷ್ಟು ಬಾರ್ಗೇನ್ ಮಾಡಿದ್ರು ಕೊಡಲ್ಲ. ಕೆಲವು ಇಯರಿಂಗ್ಸ್ಗೆಲ್ಲ 100 rupees ಎಲ್ಲ ಹೇಳ್ತಾಯಿದ್ರು. ಸೊ ನಾವೇನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗಲಿಲ್ಲ. Anything video. This design or this design? This is rectangular. Is it? Or one? No idea. This is different, I guess. Stress buster. It's so stressing me. It's more stressing me. ಕಡಲೆಕಾಯಿ ಮಾರ್ತಿರೋರ ಹತ್ರ ನಾನು ತುಂಬ ಸತಿ ಕೇಳ್ತಾ ಇದ್ದೆ. ಲೈಕ್ 2 ಟೈಪ್ ಇದು ಕಡಲೆಕಾಯಿ ಇತ್ತು. ನನಗಿದು ಹೊಸತ್ತು ಆ್ಯಕ್ಚುಲಿ. ಒಂದು ನಾಟಿ ಅಂತ ಹೇಳ್ತಾರೆ, ತುಂಬ ಟೇಸ್ಟಿ. ಅಂದರೆ ಅದನ್ನ ಚಿಕ್ಕದಾಗಿ ಕಡಲೆಕಾಯಿ ಇರುತ್ತೆ, ಅದನ್ನು ಫ್ರೈ ಮಾಡಿ ಕೊಡೋದು. ಅಂದರೆ ಅದನ್ನು ನಾವು ಜನರಲ್ ಹೀಗೇನೂ ತಿನ್ಬೋದು, ಇಲ್ಲ ನಾವು ಕರಿಗೆಲ್ಲ ಹಾಕ್ಬೋದು. ಇನ್ನೊಂದು ಏನಂದರೆ ಕಚ್ಚಾ ಅಂತ ಹೇಳ್ತಾರೆ, ಅದಕ್ಕೆ ನಾನು ಫಾರ್ಮ್ ಅಂತ ಹೇಳ್ತಾರೆ. ಅದು ಜಾಸ್ತಿ ತಿಂದರೆ ಒಳ್ಳೆಯದಲ್ಲ ನಮ್ಮ ಹೆಲ್ತಿಗೆ. ಅದಕ್ಕೋಸ್ಕರ ನಾವು ನಾಟಿ ಒಂದು ಸೇರು, ಒಬ್ಬೊಬ್ಬರು ಒಂದೊಂದು ರೇಟಿಗೆ ಮಾರ್ತಾಯಿದ್ರು. ಒಂದೊಂದು ಸೇರಿಗೆ ಲೈಕ್ ದೊಡ್ಡ ಸೇರಿಗೆ 60 rupees ಕೆಲವು ಶಾಪಲ್ಲಿ 50. ಲಾಸ್ಟ್ ನೋಡ್ಬೇಕಾದ್ರೆ 40ಗೂ ಸಿಕ್ತಿತ್ತು. ಸೊ ನಾವೇನು ಮಾಡಿದ್ವಿ, ಫಸ್ಟಿಗೆ 50 rupeesಗೆ ತೊಗೊಳ್ತಾ ಇದ್ವಿ. ಅದಾದಮೇಲೆ ನಮಗೆ 40 rupeesಗೂ ಸಿಕ್ಕಿತ್ತು ಅಂತ ಹೇಳ್ಕೊಂಡು ನಾವು ವಾಪಸ್ 40 rupeesಗೂ ತೊಗೊಂಡ್ವಿ. ನನಗೆ ಅದೊಂದು ಬ್ಯಾಗ್ ತುಂಬ ಇಷ್ಟ ಆಯಿತು. 100 rupeesಗೆ ತೊಗೊಳ್ಳೋಣ ಅಂತ ಇತ್ತು. ಬಟ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ ಹೇಳ್ಕೊಂಡು ಮುಜಿನ ಹೇಳಿದ್ರು, ಈ ಸತಿ ಬೇಡ, ನೆಕ್ಸ್ಟ್ ನಾವು ಬೇರೆ ಕಮರ್ಷಿಯಲ್ ಸ್ಟ್ರೀಟ್ ಆಗಿರ್ಬೋದು, ಅಲ್ಲೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. You eat it.
ಇಷ್ಟೇ ಆಗಿತ್ತು ನನ್ನ ಬ್ಯಾಂಗ್ಳೂರಿನ ಮೊದಲನೆಯ ವ್ಲಾಗ್ ಕಡಲೆಕಾಯಿ ಪರಿಷೆ. ನೆಕ್ಸ್ಟ್ ಬರ್ತಾ ಬರ್ತಾ ಇನ್ನೂ ಚೆನ್ನಾಗಿರೋ ವ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಎಲ್ಲ ವರ್ಷನೂ ಹೌದಾ? ಇಷ್ಟೊಂದು ರಶ್ ಇರುತ್ತಾ? ಹೌದಾ? ಅದಕ್ಕೋಸ್ಕರ ನೆನೆ ಬಂದಿಲ್ಲ ಸರ್. ಯಾವಾಗ ಶುರು ಆಗಿದ್ದು? ಓಕೆ ಓಕೆ, ಇವತ್ತು ಮೀನಾ? ಬಟ್ ನೆನ್ನೆ ರಶ್ ಇತ್ತಾ ತುಂಬ? ಹಾಂ. ಇನ್ನು ಎಷ್ಟು ದಿನ ಇರುತ್ತೆ? 2 ದಿನನಾ? ಹಾಂ. ಮುಜಿನ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ರಶ್. ನಾವು ಇಷ್ಟೆಲ್ಲ ತೊಗೊಂಡು ಬಂದಿದ್ದೇವೆ. ಇದು ಹಾಂ, ಇದೆಲ್ಲ ಇಷ್ಟೆಲ್ಲ ತೊಗೊಂಡು ಬಂದಿದ್ದೇವೆ. ಗೊತ್ತಿಲ್ಲ ಯಾರು ಖಾಲಿ ಮಾಡ್ತಾರೆ ಅಂತ, ನೋಡಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ಹೊಸ ವಿಡಿಯೋ ನೀವು ಸಿಗ್ತೀವಿ. ಅಂಟಿಲ್ ದೆನ್ ಬಾಯ್.